ನಿನ್ನನ್ನೇ ಚೇಂಜ್ ಮಾಡ್ಬಿಟ್ಲಲ್ಲೋ. ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಯಾರೋನು ಬಂದ 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 ಬಂದ. ನಮಸ್ತೆ. ನಿಮ್ ಜೊತೆ ಮಾತಾಡ್ಬೇಕಂತ 1 ವರ್ಷದಿಂದ ಖಾಲಿ ಟ್ರೈ ಮಾಡ್ತಾ ಇದೀನಿ ಗುರುಗಳೇ. ರಾಮಚಂದ್ರ ಮಾತಾ ಗುರುಗಳೇ ದೇವ್ರ ಜೊತೆ ಮಾತಾಡ್ತಿದೀನಿ ಅನ್ನಿಸ್ತಿದೆ. ನಮಗೂ ಸುಮಾರು ಜನ ಹೇಳಿದ್ರು ಸ್ವಾಮಿಗಳು ಸಿದ್ಧ ಪುರುಷರು ಯೋಗಿಗಳು ಹಾಗೆ ಹೀಗೆ ಅಂತ. ನಾನ್ ನಂಬಲಿಲ್ಲ. ನೋಡಿದ್ರಾ ನಾನು ಹೇಳಿದಂತ ಮಾತು? ಮಳೆ ಬಂದು ಊರೂರೇ ಕೊಚ್ಕೋಗುತ್ತೆ, ಯಾವ ಬಂದು ಕಚ್ತೇವೆ ಅಂತ ಹೇಳಿದ ಮಾತೆಲ್ಲ ನಿಜ ಆಯ್ತು. ಇಡೀ ವರ್ಲ್ಡ್ ನಾನು ಒಬ್ಬನೇ ಅಸ್ಟ್ರಾಲಜರ್ ಈ ತರ ಹೇಳಿದ್ದು. ಅವನು ಹೇಳ್ತಾನೆ, ಅವನೇ ಹೇಳ್ತಾನೆ, ಅವ್ರೇ ಹೇಳಲ್ಲ, ನಾನು ಹೇಳಲ್ಲ, ಅವನೇ ಹೇಳ್ತಾನೆ. ನಾನು ನಿಮ್ ಹತ್ರಕ್ಕೆ ನನ್ ಮಗನಿಗೆ ಹೆಸರಿಡ್ಬೇಕು ಅಂತ ನಾಮಕರಣನೇ ಮಾಡ್ಲಿಲ್ಲ. ಹೌದಾ? ಇನ್ನು ಹೆಸರಿಟ್ಟಿದೆ ಇಟ್ಟಿಲ್ವಾ? ಹೆಸರು ನಿಖಿಲ್ ಅಂತ ಇರ್ಬೇಕು ಅಂತ ಅನ್ಕೊಂಡಿನ್ ಗುರುಗಳೇ. ಅವ್ನ ಹೆಸರು ಇಟ್ಟಿಲ್ಲ. ನಿಖಿಲ್, ಪೆಜ್ವಲ್, ವಿಶಾಲ್ ಇವೆಲ್ಲ ನೇಮ್ಗಳೇ ಅಲ್ಲ. ಏನ್ ಹೇಳಿ? ಇದನ್ನ ದಯವಿಟ್ಟು ಇಡಬೇಡಿ. ನಿಖಿಲ್, ಪೆಜ್ವಲ್ ಇವೆಲ್ಲ ನೇಮ್ಗಳು ನಾನು ಓಕೆ ಮಾಡಲ್ಲ. ಮಂಜ ಪಪ್ಪುಮಾನ್ ರಿವೀಲ್ ಮಾಡ್ದ, ಅವನ್ ದರ್ಶು ಬಂದ್ಬಿಟ್ಟು ಚಿನಿಮಾನ್ ರಿವೀಲ್ ಮಾಡ್ದ, ಇವನ್ ಮುತ್ತು ಬಂದ್ಬಿಟ್ಟು ಬೇಬಿಮಾನ್ ರಿವೀಲ್ ಮಾಡ್ದ. ಇವನ್ ಯಾರನ್ನ ರಿವೀಲ್ ಮಾಡ್ತಾನೆ ನೋಡೋಣ ಬನ್ನಿ. ಇಲ್ಲಿ ನೋಡಿದ್ರೆ ಯಾರ್ಯಾರ ಪಪ್ಪುಮ್ಮ, ಯಾರ್ಯಾರಿಗ್ ಬೇಬಿಮ್ಮ ಏನು ಒಂದು ಅರ್ಥವಾಯ್ತಿಲ್ವಲ್ಲ. ಏನ್ ಮಂಜ, ಏನ್ ಕೇಳ್ದೆ ಅವತ್ತು? ನನ್ ಜೊತೆ ಸೇರ್ಕೊಂಡು ಫೈಟ್ ಮಾಡ್ತೀಯ? ನಿನ್ನನ್ನೇ ಚೇಂಜ್ ಮಾಡ್ಬಿಟ್ಲಲ್ಲೋ. ಇಬ್ರು ಸೇರ್ಕೊಂಡು ಎಲ್ಲ ಹ್ಯಾಂಡ್ಲ್ ಮಾಡ್ತೀವಿ ಅಂದವರು ಅವನಿಗೆ ಹ್ಯಾಂಡ್ ಕೊಟ್ಟಿ ಬೇರೆಯವನ್ ಹ್ಯಾಂಡ್ ಹಿಡಿದು ಬಿಟ್ಟವಳೆ. ಇಲ್ಲಿ ಬುಡ್ಡೆ ಇಟ್ಕೊಂಡಿರೋನೆ ಒಬ್ಬ, ಅದರ ಪಾನಿ ಹಾಕ್ತಾ ಇರೋನೆ ಒಬ್ಬ, ಪಾನಿಪುರಿ ತಿಂತಾ ಇರೋನೆ ಒಬ್ಬ. ಲೇ ಮಂಜ, ನಿಂಗೆ ಇಟ್ರು ಗುಂಜ. ಮಂಜಿಂಗ್ ತರ್ಸ್ಕೊಡ್ರೋ ಒಂದ್ ಪ್ಲೇಟ್ ಪಲಾವ್ ವಿತೌಟ್ ಮೊಸರು ಬಜ್ಜಿ, ಕಣ್ಣೀರಲ್ಲೇ ಕಲ್ಸ್ಕೊಂಡ್ ತಿಂತಾನೆ. ನನ್ಗೆ ಏನು ಯೋಚನೆ ಆಯ್ತಿಲ್ಲ. ಮಂಜ ಇವಾಗ ಯಾವ ಮೂಲೆಯಲ್ಲಿ ಕುಂತ್ಕೊಂಡು ಸಿಕ್ಕೊಂತ ಇರ್ತಾನ ಒಂದ್ ಬೀಜನ ಅಂತ ಯೋಚನೆ ಆಯ್ತೈತೆ. ಈ ವಿಡಿಯೋ ನೋಡ್ತಾ ಇದ್ರೆ ಇವರಿಬ್ರು ಒಂದ್ ಸ್ಟೆಪ್ ಮುಂದಕ್ಕೆ ಹೋಗ್ಬಿಟ್ಟವ್ರೆ, ಸರಿಯಾಗಿ ತಪ್ಕೊಂಡ್ ನಿಂತವ್ರೆ. ಲೇ ಕ್ಯೂಟ್ ಪ್ರಿನ್ಸು, ಇವನ್ ಕ್ಯೂಟ್ ಪ್ರಿನ್ಸ್ ಅಲ್ಲ, ಚೂಟಿ ಪ್ರಿನ್ಸು. ಮಂಜ ಸೈಡ್ ಲೈನ್ ಆಗಿದ ತಕ್ಷಣ ಇವನ್ ಮೇನ್ ಲೈನ್ ಬಿಟ್ಬಿಟ್ಟವನೆ. ಪಪ್ಪಮ್ಮ ಬೇಡ ಬೇಡ, ಬೇಬಿಮ್ಮ ಅದು ಬೇಡ, ಸಿಸ್ಟರ್ ಅಮ್ಮ ಇದು ನರ್ಸಿಂಗ್ ಹೋಮ್ ಅಲ್ಲಿ ನರ್ಸ್ನ ಕರ್ದಂಗಿರುತ್ತೆ. ನೋಡಿ ಸಿಸ್ಟರ್, ನೀವು ಮಂಜುನ್ ಜೊತೆ ಹೋಗಿ ಹೌದು ನಾನೇ ಇವನ್ ಪಪ್ಪಮ್ಮ ಏನಾದ್ರೂ ಫೈಟ್ ಮಾಡ್ತೀನಿ ಅಂತ ಅಂದ್ರಿ. ಇದೇನಾ ನಿಮ್ ಫೈಟಿಂಗು? ಬೇರೆಯವನ್ ಜೊತೆ ಫೈಟ್ ಮಾಡ್ತಾ ಇದ್ದೀರಾ ಇವಾಗ ನೀವು? ಏನ್ ಮೇಡಮ್ ನೀವು ಲೈಕ್ಸ್ ವ್ಯೂಸ್ಗೋಸ್ಕರ ಇಷ್ಟು ಯಾರ್ಯಾರೋ ಗರ್ಲ್ ಫ್ರೆಂಡ್ ರಿವೀಲ್ ಮಾಡ್ತೀನಿ. ನನಗೆ ಅದೆಲ್ಲ ಇಂಪಾರ್ಟೆಂಟ್, ನನಗೆ ನಿಮ್ ನಗು ಇಂಪಾರ್ಟೆಂಟ್. ನಿಮ್ ನಗು ಮಾತ್ರನೇ ಇಂಪಾರ್ಟೆಂಟ್. ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಗಡ್ಡ 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 ಕೇಳಿಸ್ಕೋ ಹೇಳಮ್ಮ. ನೀನ್ ನನ್ಗೆ ಹೆಂಗ್ ಪ್ರಪೋಸ್ ಮಾಡ್ಬೇಕು ಗೊತ್ತಾ? ಬಂಗಾರಿ, ನನ್ ಲವರ್ ಅಮ್ಮ, ನನ್ ಉಡ್ಬಿ ನೀನು. ನನ್ ಮನ್ಸಲ್ಲಿ ತುಂಬೋಗಿದೆ ಕಣೆ, ನೀನಂದ್ರೆ ನನ್ ತುಂಬಾ ಪ್ರಾಣ ಚಿನ್ನಿ. ನಂಗೀಗ ಜ್ವರ ಬಂದಿದ್ದ, ಜ್ವರ ಬೇಗ ಕಡಿಮೆ ಆಗ್ಬಿಡುತ್ತೆ ಆಚೆ ಹೋದಾಗ. ಏನಮ್ಮ ಮಾಡೋದು ಚಿನ್ನಿ? ತುಂಬಾ ಕೋಪ ಮಾಡ್ಕೊಂಡಿರ್ತೀನಿ ಆಯ್ತಾ. ನೀನ್ ಹೆಂಗ್ ಬಂದ್ ಸಮಾಧಾನ ಮಾಡ್ಬೇಕಂದ್ರೆ ನಾನು ಹಂಗೆ ನೀನ್ ಸಮಾಧಾನ ಮಾಡೋದಿಕ್ಕಿಲ್ಲ, ನಾನು ಫುಲ್ ಕಡ್ಗೆ ನೀರಾಗ್ಬಿಡ್ಬೇಕು ಹೆಂಗೆ ಅಂತಂದ್ರೆ. ನನಗಿನ ಫ್ಲೇವರ್ ಯಾರಮ್ಮ ಇದಾರೆ? ನನ್ ಹೃದಯದಲ್ಲೇ ತುಂಬೋಗಿದ್ಯಮ್ಮ ನೀನು. ಬಂಗಾರಿ, ಗಂಡ ಕಾಣೋ ನೀನ್ ನನ್ಗೆ. ಗಂಡ ಅಂತೆ ಗಂಡ, ನಿಮ್ಮ ಅಜ್ಜಿ ಪಿಂಡ. ನಾನು ಏನ್ ಕಮ್ಮಿ ಮಾಡಿದೆ ಚಿನ್ನಿ ನಿನಗೆ? ನಾನು ಏನೇ ಕಮ್ಮಿ ಮಾಡಿದೆ? ಸಾರಿ ಐ ಆಮ್ ಸಾರಿ. ನಿನ್ ಹೆಂಡತಿ ತಾನೇ ಬೈದಿದ್ದು ನಿಮ್ಮ ಅಜ್ಜಿ. ಚಿನ್ನಿ
ಯಾರ ಜೊತೆ ಸೇರ್ಬೇಡ ಅನ್ನೋದು ಅದಕ್ಕೆ ಅಮ್ಮ. ಬಂಗಾರಿ ನಿಮ್ ಮಗ ಆರ್ಟ್ಸ್ ತಗೊಂಡವನ ಗೌಡ್ರೆ, ನಮ್ಮ ಮಗ ಸೈನ್ಸ್ ತಗೊಂಡವನೆ. ಸೈನ್ಸ್ ತಗೊಂಡೇನ್ ಮನೆ ಸುಮ್ನೆ ಕುಂತಿರ್ತಾನ, ಸೈನ್ಸ್ ಕೆಲಸ ಏನಾದ್ರು ಮಾಡ್ತಾ ಇರ್ತಾನೆ. ಮಗನೇ ಆಪ ಏನ್ ಮಾಡ್ತಿದ್ಯಪ್ಪ? ಇಲ್ಲ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀನಿ. ಡೋರ್ ತೆಗಿಯಕ್ ಹೋಗ್ಬೇಡ, ಬ್ಲಾಸ್ಟ್ ಆಗ್ತದೆ. ಹಾ ಸರಿ, ಮಾಡು. ಡಿಪ್ರೆಷನ್. ಸರ್, ನಾವು ದಿನಕ್ಕೆ 3 ಹೊತ್ತು ಅಷ್ಟೇ ಸರ್ ಊಟ ಮಾಡೋದು. ಅದು ನೀವು ನಂಬಲ್ಲ ಸರ್, ಅಷ್ಟಾಗಿ ಮಾತ್ರ ಊಟ ಮಾಡೋದು ನಾವು. ಆಮೇಲೆ ನೈಟ್ ಹೊತ್ತು ಅಷ್ಟೇ ಸರ್ ನಾವು ಮಲಗೋದು, ಬೆಳಗ್ಗೆ ಹೊತ್ತು ಮಲಗಲ್ಲ. ಭಾನುವಾರದಿತ್ತು ಸರ್, ನಮ್ಮಮ್ಮಂಗೆ ಅಮ್ಮ ಇವತ್ತು ತರಕಾರಿ ಸಾಂಬಾರ್ ಮಾಡಮ್ಮ ಅಂತ ಕೇಳುವ ಸರ್. ನಮ್ಮಮ್ಮ ಕಾಸಿಲ್ಲ ಅಂತ ಅಂದ್ಬಿಟ್ಟು ಮಟನ್ ಸಾಂಬಾರ್ ಮಾಡೋರು ಸರ್. ಆಮೇಲೆ ಎಷ್ಟೋ ದಿವಸ ಮಟನ್ ಸಾಂಬಾರ್ನ ತಿಂದಿದ್ದೀವಿ ಸರ್, ತರಕಾರಿ ತರ ಕಾಸಿಂದೆ. ಆಮೇಲೆ ಅದೇನೋ ನಾರ್ಮಲ್ ಆಗಿ ಕೇಳ್ಬೋದಿತ್ತಲ್ಲ, ಅದೇನ್ ಕೇಕ್ ಕಂಕ್ಳು ಟಚಿಂಗ್ ಮಾಡ್ಕೊಂಡ್ ಕೇಳ್ತಾ ಇದೀರಾ? ಏನೋ ಎದ್ರಾಕೊಂತೀಯ? ಲೇ, ನಿಮ್ಮಿಬ್ರು ನೋಡ್ತಿದ್ರೆ ಅಟ್ಟೋ ನಡ್ಸಿಕೆ ಅಡಿಸ್ಕೊಂಡು ಅವ್ನ ಅಮ್ಮಮ್ಮಂದಂಗ ಐತಿಲ್ಲಿ. ಮಂಜ ಎಷ್ಟು ಆಸೆ ಇಟ್ಕೊಂಡಿದ್ನೇನೋ, ಇಲ್ಲಿ ನೋಡಿದ್ರೆ ಕುಚ್ಚಿಕ್ಕು ಸಾಂಗ್ ಹಾಕವನೆ. ಅವನ್ ಹಿಂದೆ ಟೇಪ್ ರಿಕಾರ್ಡರ್ ಅಲ್ಲಿ ಇನ್ನೊಂದ್ ಸಾಂಗ್ ಫಿಟ್ ಮಾಡಿಕವನೆ. ಅವನ್ ನೆನ್ನೆ ಬೇಬಿಮಾನ ರಿವೀಲ್ ಮಾಡಿದ್ಮೇಲೆ ಮಂಜ ಇವತ್ತು ಹೊಸ ವಿಡಿಯೋ ತಂದವನೇ ನಮ್ ಮುಂದೆ. ನೋಡ್ರಿ ಸಿಸ್ಟರ್, ನೀನ್ ಕನ್ನಡಿ ಕಣ್ಣೆಲ್ಲ ಹೊಡಿಯೋದ್ ಬೇಕಾಗಿಲ್ಲ. ಇಬ್ರು ಡೈರೆಕ್ಟ್ ಆಗಿ ಹೋಗಿ ಪಕ್ಕದಲ್ಲಿ ನಿಂತ್ಕೊಂಡು ಕನ್ನಡಿ ಹೊತ್ತಿ ಬಂದ್ಬಿಟ್ಟಿದ್ವಿ ಸರ್ ಕನ್ನಡಿಲಿ ಅಂತ. ಮಂಜ ಜಾಸ್ತಿ ಹೊಡ್ಕೊಂಡೆ ಹಂಗ ಆಗಿರೋದು. ಅದೇ ಲೈಟ್ ಕಂಬಕ್ ಡಿಚ್ಚಿ ಸಿಸ್ಟರ್, ನೀನ್ ಮುಂದೆ ಕನ್ನಡಿಗೆ ನಾ ಕಣ್ಣು ಹೊಡಿತೀನಿ, ಲೈಟು ಕಂಬಕ್ಕೆ ಡಿಚ್ಚಿ ಹೊಡಿತೀನಿ ಅಂತ ನೀನ್ ಕನ್ನಡ ಸಾಂಗ್ ಆಡ್ತಾ ಇದ್ಯಾ. ಅವ್ನ ಹಿಂದೆ ಏನ್ ಆಡ್ತಾನ ಗೊತ್ತಾ? ಆಲು ಮಾಡೋಲು ಮಾಯ್ತಾಲ ಗಡಿ ಮಾಲು ಮಾ ತೆಚ್ಚಿ ಕೆಲಿತೀನಿ. ಅವ್ನ್ಗ ಅದೇ ಬರ್ತಾ ಇರೋದು. ನೋಡು ಲಿಪ್ಸು. ಎಷ್ಟೇ ರೋಸ್ಟ್ ಮಾಡಿದ್ರು ಮಂಜ ಏನೋ ಮಾಡ್ತಾವ್. ಹುಡುಗಿರ್ ಕರ್ಕೊಂಡು ರೀಲ್ಸ್ ಆದ್ರು. ನಾನ್ ನೋಡ್ರಿ ಒಂಟಿ ದೊಡ್ಡ ರೂಮ್ ಅಲ್ಲಿ ಕುಂತ್ಕೊಂಡು ಬಾನಿನ ಹನಿಯು ದರೆಯಿಂದ ಪುಟಿದು ಕಾರಂಜಿ ಭುವಿ ಸೇರಿದೆ ಅಂತ ಸಾಂಗ್ ಆಡ್ತಾ ಇದ್ದೀನಿ. ಏನೋ ನಮ್ಮ ಮನೆ ಬರ. ಅವಳು ಕಂಡರೆ ಬ್ರೈಟ್ ಆಯ್ತೀನಿ. ಅಂದ್ರೆ ಒಂದಂತೂ ನನಗೆ ಕ್ಲಾರಿಟಿಯಾಗಿ ಅರ್ಥ ಆಗ್ತೈತೆ, ಚಪ್ರಿಗಳಿಗೆ ಹುಡುಗಿರ್ ಬೀಳ್ತಾರ ಕಂಡ್ರಲ್ಲ. ಡೀಸೆಂಟ್ ಆಗಿದ್ರೆ ಆಗಲ್ಲ. ಇನ್ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ನೀ ಅಂದ್ರೆ ಹೊಡಿತೀನಿ, ಗುರಾಯಿಸಿದ್ರೆ ಚುಸ್ತೀನಿ, ಅದೇನೇನೋ ಐತಲ್ಲ ಅದು ನಾನು ಇನ್ಮೇಲೆ ರೀಲ್ಸ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ನಿಮ್ಮ ಸೈಕ್ ಸತ್ಯ. ನಿಮ್ ನಗು ನನಗೆ ತುಂಬಾ ಇಂಪಾರ್ಟೆಂಟ್. ಇದೇ ತರ ನಗ್ತಾರೆ ಅಂತ ಹೇಳ್ತಾ 100K ತುಂಬಾ ಹತ್ರ ಇದ್ದೀನಿ. ಫಾಲೋ, ಸಪೋರ್ಟ್.